ರಜತ್ ಈಗಷ್ಟೇ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ನೋಡಿ. ಮುಂದಿನ ಅಪ್ಡೇಟ್ ನೋಡೋಣ. ನೋಡಿ, ನೆಲಮಂಗಲದ ಸಿದ್ಧಾರ್ಥ ಕಾಲೇಜಿಗೆ ಆಗಮಿಸಿದ್ದಾರೆ. ಮಧು ಜಾಲದ ರಹಸ್ಯ ಇನ್ನಾದ್ರೂ ಬಯಲಾಗುತ್ತಾ? ಪರಮೇಶ್ವರ್ ಅವರು ಬಂದಿದ್ದಾರೆ. ಪರಮೇಶ್ವರ್ಗೆ ದೂರು ನೀಡಲು ರಾಜಣ್ಣ ಬಂದಿದ್ದಾರೆ. ರಾಜಣ್ಣ ಹೋಮ್ ಮಿನಿಸ್ಟರ್ಗೆ ದೂರು ಕೊಡೋದಕ್ಕೆ ಬಂದಿದ್ದಾರೆ. ನೆಲಮಂಗಲದ ಸಿದ್ಧಾರ್ಥ ಕಾಲೇಜಿಗೆ ಆಗಮಿಸಿದ್ದಾರೆ. ಪರಮೇಶ್ವರ್ ಅವರನ್ನ ಭೇಟಿಯಾಗೋದಕ್ಕೆ, ದೂರು ಕೊಡೋದಕ್ಕೆ. ಅವರ ಮೇಲೆ ಕೇಳಿ ಬಂದಂತ ಅಥವಾ ಅವರು ಹೇಳಿದಂತ ಆರೋಪ, ಗಂಭೀರ ಆರೋಪ, ಅದು ಹನಿ ಟ್ರ್ಯಾಪ್ ನನ್ನ ಮೇಲಾಗಿತ್ತು. ಅದರ ಬಗ್ಗೆ ನನ್ನ ಹತ್ತಿರ ಸಾಕ್ಷಿ ಇದೆ. ಹೀಗಾಗಿ ದೂರು ಕೊಡಬೇಕು ಅಂತೇಳಿ ಹೇಳಿದ್ರು ಪರಮೇಶ್ವರ್ ಅವರು. ಹಾಗಾಗಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ದೂರು ಕೊಡೋದಕ್ಕೆ ರಾಜಣ್ಣ ಈಗಷ್ಟೇ ಬಂದಿದ್ದಾರೆ. ಈಗಷ್ಟೇ ನೆಲಮಂಗಲದ ಸಿದ್ಧಾರ್ಥ ಕಾಲೇಜಿಗೆ ರಾಜಣ್ಣ ಆಗಮಿಸಿದ್ದಾರೆ. ಮಾನ್ಯ ಮಂತ್ರಿಗಳು ಮಧುಜಾಲದ ರಹಸ್ಯವನ್ನ ಎಳೆ ಎಳೆಯಾಗಿ ತಮ್ಮ ದೂರಿನಲ್ಲಿ ಹೋಮ್ ಮಿನಿಸ್ಟರ್ಗೆ ತಿಳಿಸ್ತಾರ, ದೂರು ಕೊಡ್ತಾರ. ರಾಜಣ್ಣ ಎಲ್ಲದೂ ಭಾರಿ ಕುತೂಹಲ. ಯಾಕಂತ ಹೇಳಿದ್ರೆ ಕೇವಲ ಸದನದಲ್ಲಿ ಮಾತಾಡಿ ಇಂಥದ್ದೊಂದು ಅಟೆಂಪ್ಟ್ ಮಾಡಿದ್ರು ಅಂತೇಳಿ ಹೇಳಿದಂತ ರಾಜಣ್ಣ ದೂರು ಕೊಡೋದಕ್ಕೆ ಮೀನಾಮೇಷ ಎಣಿಸಿದ್ರು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿತ್ತು. ಆದ್ರೆ ಇವತ್ತು ದೂರು ಕೊಡ್ತೀನಿ ಅಂತೇಳಿ ರಾಜಣ್ಣನವರೇ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ರು. ಅದರಂತೆ ಈಗ ನೆಲಮಂಗಲಕ್ಕೆ ಹೋಮ್ ಮಿನಿಸ್ಟರ್ನ ಭೇಟಿಯಾಗೋದಕ್ಕೆ ರಾಜಣ್ಣ ಬಂದಿದ್ದಾರೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಆ ಮೂಲಕ ದೂರು ಕೊಟ್ರೆ ನಾವು ತನಿಖೆ ಮಾಡ್ತೀವಿ ಅಂತೇಳಿ ಹೇಳಿದಂತ ಹೋಮ್ ಮಿನಿಸ್ಟರ್ ಈಗ ರಾಜಣ್ಣನವರು ದೂರು ಕೊಡೋದಕ್ಕೆ ಬಂದಿದ್ದಾರೆ. ಇದನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸಿ, ಇದರ ಹಿಂದೆ ಕೇಳಿ ಬಂದಂತ ಮಹಾನಾಯಕ ಸದಾಶಿವನಗರ ಈ ಹನಿ ಟ್ರ್ಯಾಪ್ ನ ಫ್ಯಾಕ್ಟರಿ ಮಹಾನಾಯಕ, ದೊಡ್ಡ ವ್ಯಕ್ತಿ, ಇದೆಲ್ಲವೂ ಕೂಡ ಬಯಲಾಗುತ್ತಾ ತನಿಖೆಯ ನಂತರ ಅನ್ನೋದು ಈಗಿರುವಂತ ಕುತೂಹಲ. ಮತ್ತಷ್ಟು ಮಾಹಿತಿಯೊಂದಿಗೆ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇವತ್ತಾದ್ರೂ ಹೋಮ್ ಮಿನಿಸ್ಟರ್ಗೆ ದೂರು ಕೊಡ್ತಾರಾ ರಾಜಣ್ಣ? ದೂರು ಕೊಡ್ತಾರಲ್ಲ, ಈಗ ಕೊಡೋಕೆ ಬಂದಿದ್ದಾರೆ ರಂಜಿತ್. ಈಗಾಗಲೇ ಗೃಹ ಸಚಿವರಂತ ಪರಮೇಶ್ವರ್ ಅವರನ್ನ ಅವರ ಒಡೆತನದ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಏನಿದೆ ನೆಲಮಂಗಲ ಬಳಿ ಇರತಕ್ಕಂಥ ಕಾಲೇಜು, ಈ ಕಾಲೇಜ್ಗೆ ಈಗಾಗಲೇ ಭೇಟಿ ಕೊಟ್ಟಿರ್ತಕ್ಕಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು. ಆ ದೂರಿನ ಪ್ರತಿಯನ್ನ ಹಿಡ್ಕೊಂಡೇ ಈಗ ಪರಮೇಶ್ವರ್ ಅವರನ್ನ ಭೇಟಿ ಮಾಡಕ್ಕೆ ತೆರಳಿದ್ದಾರೆ. ಈಗಾಗಲೇ ಅವರು ಹೇಳಿದಂತೆ 3 ಪೇಜ್ ನಲ್ಲಿ ಇದನ್ನ ದೂರನ್ನ ಕೊಡ್ತೇನೆ ಅನ್ನುವಂತ ಮಾತನ್ನ ಸ್ಪಷ್ಟ ಕೊಟ್ಟಿದ್ರು. ಈಗ ಅದರ ಭಾಗವಾಗಿ ಈಗ ದೂರು ಕೊಡೋಕೆ ಬಂದಿದ್ದಾರೆ. ಈಗಷ್ಟೇ ಅವರು ತೆರಳಿರೋ ಕಾರಣಕ್ಕಾಗಿ ಇನ್ನ ಕೂತು ಅವರ ಜೊತೆ ಮಾತನಾಡಿ ಯಾವೆಲ್ಲ ರೀತಿ ಈ ತರದ ಆಗಿದೆ ಮತ್ತು ಯಾವ ರೀತಿಯಾದಂತಹ ಉಲ್ಲೇಖಗಳು ಅದರಲ್ಲಿ ಆಗಿರ್ತಕ್ಕಂಥದ್ದು, ಹನಿ ಟ್ರ್ಯಾಪ್ ಯಾವ ರೀತಿ ಆಗಕ್ಕೆ ನನ್ನ ಮೇಲೆ ಟ್ರೈ ಆಯಿತು ಅನ್ನುವಂಥದ್ದು ಎಲ್ಲವನ್ನು ಕೂಡ ಉಲ್ಲೇಖ ಮಾಡಿ ಅದನ್ನ ಸ್ಪಷ್ಟವಾಗಿ ಗೃಹ ಸಚಿವರಿಗೆ ತಿಳಿಸಿ ಮತ್ತು ಇದಕ್ಕೆ ಉನ್ನತ ಮಟ್ಟದ ತನಿಖೆ ಆಗಬೇಕು. ಇದರ ಹಿಂದೆ ಯಾರೇ ಇದ್ರು ಕೂಡ ಭಾಗಿಯಾಗಿದ್ರು ಕೂಡ ಅವ್ರ ಮೇಲೆ ಕ್ರಮಗಳಾಗಬೇಕು ಅನ್ನುವಂತ ಒಂದು ಉಲ್ಲೇಖವನ್ನು ಮಾಡಿ ಈಗ ದೂರು ಕೊಡೋಕೆ ಬಂದಿದ್ದಾರೆ. ಇನ್ನಷ್ಟೇ ಈಗ ತೆರಳಿರತಕ್ಕಂಥದ್ದು. ಇನ್ನೊಂದು 10-15 ನಿಮಿಷಗಳಲ್ಲಿ ಅವರು ದೂರು ಕೊಟ್ಟು ವಾಪಸ್ ಬರ್ತಾರೆ. ದೂರು ಕೊಟ್ಟ ಬಳಿಕ ಗೃಹ ಸಚಿವರು ಯಾವ ಭರವಸೆಗಳನ್ನು ಕೊಟ್ಟರು ಮತ್ತೆ ಮುಂದೆ ಯಾವ ರೀತಿಯಾದಂತಹ ತನಿಖೆಗಳ ಆಗತ್ತೆ ಮತ್ತೆ ಕ್ರಮಗಳು ಯಾವ ರೀತಿ ಆಗುತ್ತೆ ಅನ್ನುವಂತ ಮಾಹಿತಿ ಸ್ಪಷ್ಟವಾಗಿ ಗೊತ್ತಾಗಲಿದೆ ರಂಜಿತ್. ಹಾಗಾಗಿ ಬಹಳ ಪ್ರಮುಖ ಆಗುತ್ತೆ ಈಗ ರಾಜಣ್ಣ ಅವರು ದೂರು ಕೊಡೋಕೆ ಬಂದಿರತಕ್ಕಂಥದ್ದು ಮತ್ತು ಗೃಹ ಸಚಿವರು ಕೂಡ ಇದನ್ನ ಸರ್ಕಾರ ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಮತ್ತು ಸಿಎಂ ಜೊತೆ ಯಾವ ರೀತಿಯಾಗಿ ಚರ್ಚೆ ಮಾಡಿ ಇದರ ಮೇಲೆ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು. ಮತ್ತು ರಾಜಣ್ಣ ಅವರು ಇಲ್ಲಿ ದೂರು ಕೊಟ್ಟ ಬಳಿಕ ಬಹುತೇಕವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಮನೆಗೆ ತೆರಳುವಂತ ಸಾಧ್ಯತೆ ಇದೆ. ಅಲ್ಲಿ ಹೋಗಿ ಕೊಟ್ಟಿರತಕ್ಕಂಥ ದೂರಿನ ಪ್ರತಿಯನ್ನು ಅವ್ರಿಗೂ ಒಂದು ಕೊಡುವಂತ ಸಾಧ್ಯತೆ ಇದೆ. ನೋಡಿ, ನಾನು ಈ ತರಹದ ದೂರನ್ನ ಗೃಹ ಸಚಿವರು ಕೊಟ್ಟಿದ್ದೇನೆ, ನೀವು ಕೂಡ ದಯಮಾಡಿ ನನಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ರಾಜಣ್ಣ ಅವರು ಮನವಿ ಮಾಡುವವರು ಇದ್ದಾರೆ. ರಂಜಿತ್, ಬಸವರಾಜ ಮೌಖಿಕವಾಗಿ ದೂರು ಕೊಡ್ತಾರಾ ಅಥವಾ ಲಿಖಿತವಾಗಿ ದೂರು ಕೊಡ್ತಾರಾ? ರಜತ್ ಈಗಷ್ಟೇ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ನೋಡಿ. ಮುಂದಿನ ಅಪ್ಡೇಟ್ ನೋಡೋಣ. ನೋಡಿ, ನೆಲಮಂಗಲದ ಸಿದ್ಧಾರ್ಥ ಕಾಲೇಜಿಗೆ ಆಗಮಿಸಿದ್ದಾರೆ. ಮಧು ಜಾಲದ ರಹಸ್ಯ ಇನ್ನಾದ್ರೂ ಬಯಲಾಗುತ್ತಾ? ಪರಮೇಶ್ವರ್ ಅವರು ಬಂದಿದ್ದಾರೆ. ಪರಮೇಶ್ವರ್ಗೆ ದೂರು ನೀಡಲು ರಾಜಣ್ಣ ಬಂದಿದ್ದಾರೆ. ರಾಜಣ್ಣ ಹೋಮ್ ಮಿನಿಸ್ಟರ್ಗೆ ದೂರು ಕೊಡೋದಕ್ಕೆ ಬಂದಿದ್ದಾರೆ. ನೆಲಮಂಗಲದ ಸಿದ್ಧಾರ್ಥ ಕಾಲೇಜಿಗೆ ಆಗಮಿಸಿದ್ದಾರೆ. ಪರಮೇಶ್ವರ್ ಅವರನ್ನ ಭೇಟಿಯಾಗೋದಕ್ಕೆ, ದೂರು ಕೊಡೋದಕ್ಕೆ. ಅವರ ಮೇಲೆ ಕೇಳಿ ಬಂದಂತ ಅಥವಾ ಅವರು ಹೇಳಿದಂತ ಆರೋಪ, ಗಂಭೀರ ಆರೋಪ, ಅದು ಹನಿ ಟ್ರ್ಯಾಪ್ ನನ್ನ ಮೇಲಾಗಿತ್ತು. ಅದರ ಬಗ್ಗೆ ನನ್ನ ಹತ್ತಿರ ಸಾಕ್ಷಿ ಇದೆ. ಹೀಗಾಗಿ ದೂರು ಕೊಡಬೇಕು ಅಂತೇಳಿ ಹೇಳಿದ್ರು ಪರಮೇಶ್ವರ್ ಅವರು. ಹಾಗಾಗಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ದೂರು ಕೊಡೋದಕ್ಕೆ ರಾಜಣ್ಣ ಈಗಷ್ಟೇ ಬಂದಿದ್ದಾರೆ. ಈಗಷ್ಟೇ ನೆಲಮಂಗಲದ ಸಿದ್ಧಾರ್ಥ ಕಾಲೇಜಿಗೆ ರಾಜಣ್ಣ ಆಗಮಿಸಿದ್ದಾರೆ. ಮಾನ್ಯ ಮಂತ್ರಿಗಳು ಮಧುಜಾಲದ ರಹಸ್ಯವನ್ನ ಎಳೆ ಎಳೆಯಾಗಿ ತಮ್ಮ ದೂರಿನಲ್ಲಿ ಹೋಮ್ ಮಿನಿಸ್ಟರ್ಗೆ ತಿಳಿಸ್ತಾರ, ದೂರು ಕೊಡ್ತಾರ. ರಾಜಣ್ಣ ಎಲ್ಲದೂ ಭಾರಿ ಕುತೂಹಲ. ಯಾಕಂತ ಹೇಳಿದ್ರೆ ಕೇವಲ ಸದನದಲ್ಲಿ ಮಾತಾಡಿ ಇಂಥದ್ದೊಂದು ಅಟೆಂಪ್ಟ್ ಮಾಡಿದ್ರು ಅಂತೇಳಿ ಹೇಳಿದಂತ ರಾಜಣ್ಣ ದೂರು ಕೊಡೋದಕ್ಕೆ ಮೀನಾಮೇಷ ಎಣಿಸಿದ್ರು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿತ್ತು. ಆದ್ರೆ ಇವತ್ತು ದೂರು ಕೊಡ್ತೀನಿ ಅಂತೇಳಿ ರಾಜಣ್ಣನವರೇ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ರು. ಅದರಂತೆ ಈಗ ನೆಲಮಂಗಲಕ್ಕೆ ಹೋಮ್ ಮಿನಿಸ್ಟರ್ನ ಭೇಟಿಯಾಗೋದಕ್ಕೆ ರಾಜಣ್ಣ ಬಂದಿದ್ದಾರೆ.
ಆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಆ ಮೂಲಕ ದೂರು ಕೊಟ್ರೆ ನಾವು ತನಿಖೆ ಮಾಡ್ತೀವಿ ಅಂತೇಳಿ ಹೇಳಿದಂತ ಹೋಮ್ ಮಿನಿಸ್ಟರ್ ಈಗ ರಾಜಣ್ಣನವರು ದೂರು ಕೊಡೋದಕ್ಕೆ ಬಂದಿದ್ದಾರೆ. ಇದನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸಿ ಇದರ ಹಿಂದೆ ಕೇಳಿ ಬಂದಂತ ಮಹಾನಾಯಕ ಸದಾಶಿವನಗರ ಈ ಹನಿ ಟ್ರ್ಯಾಪ್ ನ ಫ್ಯಾಕ್ಟರಿ ಮಹಾನಾಯಕ ದೊಡ್ಡ ವ್ಯಕ್ತಿ ಇದೆಲ್ಲವೂ ಕೂಡ ಬಯಲಾಗುತ್ತಾ ತನಿಖೆಯ ನಂತರ ಅನ್ನೋದು ಈಗಿರುವಂತ ಕುತೂಹಲ. ಮತ್ತಷ್ಟು ಮಾಹಿತಿಯೊಂದಿಗೆ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇವತ್ತಾದ್ರೂ ಹೋಮ್ ಮಿನಿಸ್ಟರ್ಗೆ ದೂರು ಕೊಡ್ತಾರಾ ರಾಜಣ್ಣ? ದೂರು ಕೊಡ್ತಾರಲ್ಲ, ಈಗ ಕೊಡೋಕೆ ಬಂದಿದ್ದಾರೆ ರಂಜಿತ್. ಈಗಾಗಲೇ ಗೃಹ ಸಚಿವರಾದ ಪರಮೇಶ್ವರ್ ಅವರನ್ನ ಅವರ ಒಡೆತನದ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಏನಿದೆ ನೆಲಮಂಗಲ ಬಳಿ ಇರತಕ್ಕಂಥ ಕಾಲೇಜು, ಈ ಕಾಲೇಜ್ಗೆ ಈಗಾಗಲೇ ಭೇಟಿ ಕೊಟ್ಟಿರ್ತಕ್ಕಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು. ಆ ದೂರಿನ ಪ್ರತಿಯನ್ನ ಹಿಡ್ಕೊಂಡೇ ಈಗ ಪರಮೇಶ್ವರ್ ಅವರನ್ನ ಭೇಟಿ ಮಾಡಕ್ಕೆ ತೆರಳಿದ್ದಾರೆ. ಈಗಾಗಲೇ ಅವರು ಹೇಳಿದಂತೆ 3 ಪೇಜ್ ನಲ್ಲಿ ಇದನ್ನ ದೂರನ್ನ ಕೊಡ್ತೇನೆ ಅನ್ನುವಂತ ಮಾತನ್ನ ಸ್ಪಷ್ಟ ಕೊಟ್ಟಿದ್ರು. ಈಗ ಅದರ ಭಾಗವಾಗಿ ಈಗ ದೂರು ಕೊಡೋಕೆ ಬಂದಿದ್ದಾರೆ. ಈಗಷ್ಟೇ ಅವರು ತೆರಳಿರೋ ಕಾರಣಕ್ಕಾಗಿ ಇನ್ನ ಕೂತು ಅವರ ಜೊತೆ ಮಾತನಾಡಿ ಯಾವೆಲ್ಲ ರೀತಿ ಈ ತರದ ಆಗಿದೆ ಮತ್ತು ಯಾವ ರೀತಿಯಾದಂತಹ ಉಲ್ಲೇಖಗಳು ಅದರಲ್ಲಿ ಆಗಿರ್ತಕ್ಕಂಥದ್ದು, ಹನಿ ಟ್ರ್ಯಾಪ್ ಯಾವ ರೀತಿಯಾಗಿ ಆಗಕ್ಕೆ ನನ್ನ ಮೇಲೆ ಟ್ರೈ ಆಯಿತು ಅನ್ನುವಂಥದ್ದು ಎಲ್ಲವನ್ನು ಕೂಡ ಉಲ್ಲೇಖ ಮಾಡಿ ಅದನ್ನ ಸ್ಪಷ್ಟವಾಗಿ ಗೃಹ ಸಚಿವರಿಗೆ ತಿಳಿಸಿ ಮತ್ತು ಇದಕ್ಕೆ ಉನ್ನತ ಮಟ್ಟದ ತನಿಖೆ ಆಗಬೇಕು, ಇದರ ಹಿಂದೆ ಯಾರೇ ಇದ್ರು ಕೂಡ ಭಾಗಿಯಾಗಿದ್ರು ಕೂಡ ಅವ್ರ ಮೇಲೆ ಕ್ರಮಗಳಾಗಬೇಕು ಅನ್ನುವಂತ ಒಂದು ಉಲ್ಲೇಖವನ್ನು ಮಾಡಿ ಈಗ ದೂರು ಕೊಡೋಕೆ ಬಂದಿದ್ದಾರೆ. ಇನ್ನಷ್ಟೇ ಈಗ ತೆರಳಿರತಕ್ಕಂಥದ್ದು. ಇನ್ನೊಂದು 10-15 ನಿಮಿಷಗಳಲ್ಲಿ ಅವರು ದೂರು ಕೊಟ್ಟು ವಾಪಸ್ ಬರ್ತಾರೆ. ದೂರು ಕೊಟ್ಟ ಬಳಿಕ ಗೃಹ ಸಚಿವರು ಯಾವ ಭರವಸೆಗಳನ್ನು ಕೊಟ್ಟರು ಮತ್ತೆ ಮುಂದೆ ಯಾವ ರೀತಿಯಾದಂತಹ ತನಿಖೆಗಳ ಆಗುತ್ತೆ ಮತ್ತೆ ಕ್ರಮಗಳು ಯಾವ ರೀತಿ ಆಗುತ್ತೆ ಅನ್ನುವಂತ ಮಾಹಿತಿ ಸ್ಪಷ್ಟವಾಗಿ ಗೊತ್ತಾಗಲಿದೆ ರಂಜಿತ್. ಹಾಗಾಗಿ ಬಹಳ ಪ್ರಮುಖ ಆಗುತ್ತೆ ಈಗ ರಾಜನ್ ಅವರು ದೂರು ಕೊಡೋಕೆ ಬಂದಿರತಕ್ಕಂಥದ್ದು ಮತ್ತು ಗೃಹ ಸಚಿವರು ಕೂಡ ಇದನ್ನ ಸರ್ಕಾರ ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಮತ್ತು ಸಿಎಂ ಜೊತೆ ಯಾವ ರೀತಿಯಾಗಿ ಚರ್ಚೆ ಮಾಡಿ ಇದರ ಮೇಲೆ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು. ಮತ್ತು ರಾಜನ್ ಅವರು ಇಲ್ಲಿ ದೂರು ಕೊಟ್ಟ ಬಳಿಕ ಬಹುತೇಕವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಮನೆಗೆ ತೆರಳುವಂತ ಸಾಧ್ಯತೆ ಇದೆ. ಅಲ್ಲಿ ಹೋಗಿ ಕೊಟ್ಟಿರತಕ್ಕಂಥ ದೂರಿನ ಪ್ರತಿಯನ್ನು ಅವ್ರಿಗೂ ಒಂದು ಕೊಡುವಂತ ಸಾಧ್ಯತೆ ಇದೆ. ನೋಡಿ, ನಾನು ಈ ತರಹದ ದೂರನ್ನ ಗೃಹ ಸಚಿವರು ಕೊಟ್ಟಿದ್ದೇನೆ, ನೀವು ಕೂಡ ದಯಮಾಡಿ ನನಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ರಾಜನ್ ಅವರು ಮನವಿ ಮಾಡುವವರು ಇದ್ದಾರೆ. ರಂಜಿತ್, ಬಸವರಾಜ ಮೌಖಿಕವಾಗಿ ದೂರು ಕೊಡ್ತಾರಾ ಅಥವಾ ಲಿಖಿತವಾಗಿ ದೂರು ಕೊಡ್ತಾರಾ? ರಜತ್ ಈಗಷ್ಟೇ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ನೋಡಿ, ಮುಂದಿನ ಅಪ್ಡೇಟ್ ನೋಡೋಣ. ನೋಡಿ, ನೆಲಮಂಗಲದ ಸಿದ್ಧಾರ್ಥ ಕಾಲೇಜಿಗೆ ಆಗಮಿಸಿದ್ದಾರೆ. ಮಧು ಜಾಲದ ರಹಸ್ಯ ಇನ್ನಾದ್ರೂ ಬಯಲಾಗುತ್ತಾ? ಪರಮೇಶ್ವರ್ ಅವರು ಬಂದಿದ್ದಾರೆ. ಪರಮೇಶ್ವರ್ಗೆ ದೂರು ನೀಡಲು ರಾಜಣ್ಣ ಬಂದಿದ್ದಾರೆ. ರಾಜಣ್ಣ ಹೋಮ್ ಮಿನಿಸ್ಟರ್ಗೆ ದೂರು ಕೊಡೋದಕ್ಕೆ ಬಂದಿದ್ದಾರೆ. ನೆಲಮಂಗಲದ ಸಿದ್ಧಾರ್ಥ ಕಾಲೇಜಿಗೆ ಆಗಮಿಸಿದ್ದಾರೆ. ಪರಮೇಶ್ವರ್ ಅವರನ್ನ ಭೇಟಿಯಾಗೋದಕ್ಕೆ, ದೂರು ಕೊಡೋದಕ್ಕೆ. ಅವರ ಮೇಲೆ ಕೇಳಿ ಬಂದಂತ ಅಥವಾ ಅವರು ಹೇಳಿದಂತ ಆರೋಪ, ಗಂಭೀರ ಆರೋಪ, ಅದು ಹನಿ ಟ್ರ್ಯಾಪ್ ನನ್ನ ಮೇಲಾಗಿತ್ತು, ಅದರ ಬಗ್ಗೆ ನನ್ನ ಹತ್ತಿರ ಸಾಕ್ಷಿ ಇದೆ, ಹೀಗಾಗಿ ದೂರು ಕೊಡಬೇಕು ಅಂತೇಳಿ ಹೇಳಿದ್ರು ಪರಮೇಶ್ವರ್ ಅವರು. ಹಾಗಾಗಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ದೂರು ಕೊಡೋದಕ್ಕೆ ರಾಜಣ್ಣ ಈಗಷ್ಟೇ ಬಂದಿದ್ದಾರೆ. ಈಗಷ್ಟೇ ನೆಲಮಂಗಲದ ಸಿದ್ಧಾರ್ಥ ಕಾಲೇಜಿಗೆ ರಾಜಣ್ಣ ಆಗಮಿಸಿದ್ದಾರೆ. ಮಾನ್ಯ ಮಂತ್ರಿಗಳು ಮಧುಜಾಲದ ರಹಸ್ಯವನ್ನ ಎಳೆಯಾಗಿ ತಮ್ಮ ದೂರಿನಲ್ಲಿ ಹೋಮ್ ಮಿನಿಸ್ಟರ್ಗೆ ತಿಳಿಸ್ತಾರ, ದೂರು ಕೊಡ್ತಾರ? ರಾಜಣ್ಣ ಎಲ್ಲದೂ ಭಾರಿ ಕುತೂಹಲ. ಯಾಕಂತ ಹೇಳಿದ್ರೆ ಕೇವಲ ಸದನದಲ್ಲೇ ಮಾತಾಡಿ ಇಂಥದ್ದೊಂದು ಅಟೆಂಪ್ಟ್ ಮಾಡಿದ್ರು ಅಂತೇಳಿ ಹೇಳಿದಂತ ರಾಜಣ್ಣ ದೂರು ಕೊಡೋದಕ್ಕೆ ಮೀನಾಮೇಷ ಎಣಿಸಿದ್ರು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿತ್ತು. ಆದ್ರೆ ಇವತ್ತು ದೂರು ಕೊಡ್ತೀನಿ ಅಂತ ಹೇಳಿ ರಾಜಣ್ಣನವರೇ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ರು. ಅದರಂತೆ ಈಗ ನೆಲಮಂಗಲಕ್ಕೆ